Good morning friends. Today's topic is ಪಾರ್ಟ್ನರ್ಶಿಪ್. ಓಕೆನಾ, ಆಲ್ರೆಡಿ 3-4 ಡೇಸ್ ಇಂದ ನಾವು ಪಾರ್ಟ್ನರ್ಶಿಪ್ ಅಲ್ಲಿ ಯಾವ ತರ ಕ್ವಶನ್ಸ್ ಬರುತ್ತೆ, ಏನು ಓದಬೇಕು ಅಂತ ಎಲ್ಲ ನೋಡ್ತಾ ಬರ್ತಾ ಇದೀವಿ. ಓಕೆನಾ, ಅದರಲ್ಲಿ ಇವತ್ತು ಯಾವ ತರ ಇರುತ್ತೆ ಮೀನ್ಸ್ ತುಂಬಾ ಅಪ್ಲೈಡ್ ಕ್ವಶನ್ಸ್ ಇವತ್ತು ಬರ್ತಾ ಹೋಗುತ್ತೆ. ಅದನ್ನ ಯಾವ ತರ ಸಾಲ್ವ್ ಮಾಡೋದು ಓಕೆನಾ ನೋಡ್ತಾ ಹೋಗೋಣ. ಅಲ್ವಾ, ಓಕೆ ಇಲ್ಲಿ ನೋಡಿ ಕ್ವಶನ್ ಏನ್ ಹೇಳ್ತಾ ಇದೆ ನೋಡಿ. ಎ, ಬಿ ಅಂಡ್ ಸಿ ಇನ್ವೆಸ್ಟೆಡ್ 20,000 and 15,000 and 10,000 in a business. After 1 year, A removed his money. B and C continue his business for 2 more years. Okay. If the net profit after 3 years be 2,850, then what was the difference between the share of A and B? ಏನ್ ಹೇಳ್ತಾ ಇದ್ದಾರೆ ಕ್ವಶನ್ ಅಲ್ಲಿ? ಎ ಬಿ ಸಿ ಆಮೇಲೆ ಬರ್ಕೋ ನಾನು ಹೇಳ್ತೀನಿ. ಎ ಬಿ ಸಿ ಅಂತ 3 ಜನ ಇರ್ತಾರಂತೆ. ಅವ್ರು ಫಸ್ಟ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ತಾರೆ? 20,000 ಮಾಡ್ತಿದ್ದಾರೆ. ಸೆಕೆಂಡ್ ಇನ್ವೆಸ್ಟ್ಮೆಂಟ್ 15,000 ಬಿ ಅವರು, ಸಿ ಅವರು 10,000. 3 ಜನ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಒಂದೊಂದು ಅಮೌಂಟ್. ಅದಾದ್ಮೇಲೆ 1 ವರ್ಷ ಆದ್ಮೇಲೆ ಆಫ್ಟರ್ 1 year ಎ ರಿಮೂವ್ ಈಸ್ ಮನಿ, ಅಂದ್ರೆ ಇನ್ವೆಸ್ಟ್ ಮಾಡಿರ್ತಾನಲ್ಲ ಆ ಅಮೌಂಟ್ ಹಿಂದಕ್ಕೆ ತಗೊಂಡು ಅವನು ಅಲ್ಲಿಗೆ ಕ್ವಿಟ್ ಆಗ್ತಾನೆ. ಅದಾದ್ಮೇಲೆ ನೆಕ್ಸ್ಟ್ ಬಿ ಮತ್ತೆ ಸಿ ಏನ್ ಮಾಡ್ತಾರೆ? ಕಂಟಿನ್ಯೂ ಮಾಡ್ತಾರೆ. ಎಷ್ಟು ವರ್ಷ? 2 ವರ್ಷ ಕಂಟಿನ್ಯೂ ಮಾಡ್ತಾರೆ. 2 ವರ್ಷ ಕಂಟಿನ್ಯೂ ಮಾಡಾದ್ಮೇಲೆ 3 ವರ್ಷ ಆದ್ಮೇಲೆ 3 years ಆದ್ಮೇಲೆ ಅವರಿಗೆ ಲಾಭ ಎಷ್ಟು ಸಿಗ್ತಿದೆ? 2,850 ರೂಪಾಯಿ ಲಾಭ ಸಿಗ್ತಿದೆ. ಹಾಗಾದ್ರೆ ಡಿಫರೆನ್ಸ್ ಬಿಟ್ವೀನ್ ಎ ಅಂಡ್ ಬಿ, ಎಗೂ ಮತ್ತೆ ಬಿಗೆ ಡಿಫರೆನ್ಸ್ ಎಷ್ಟು, ಲಾಭದಲ್ಲಿ ಇರುವ ವ್ಯತ್ಯಾಸ ಏನು ಅಂತ ಕೇಳ್ತಿದೆ. ನೋಡ್ಬೋದಲ್ವಾ? ಓಕೆ, ಇಲ್ಲಿ ನೋಡಿ ಎ ಇಸ್ ಟು ಬಿ ಇಸ್ ಟು ಸಿ. ಓಕೆ ಅಲ್ವಾ? ಎ ಎಷ್ಟು ಇನ್ವೆಸ್ಟ್ ಮಾಡ್ತಿದಾರಪ್ಪ? 20,000. ಎಷ್ಟು ತಿಂಗಳಿಗೆ ಎಷ್ಟು ದಿವಸ ಇನ್ವೆಸ್ಟ್ ಮಾಡ್ತಿದ್ದಾರೆ ಇವರು? 1 year. ಓಕೆ, ನೆಕ್ಸ್ಟ್ ಬಿ ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದಾರೆ? ಎಷ್ಟಪ್ಪ? 15,000. ಎಷ್ಟು ದಿವಸಕ್ಕೆ? 2 years 3 years? 3 yearsಗೆ. ನೆಕ್ಸ್ಟ್ ಸಿ ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದಾರೆ? 10,000. ಅವ್ರ ಎಷ್ಟು ವರ್ಷಕ್ಕೆ? ಎಷ್ಟಪ್ಪ? 3 yearsಗೆ. ಓಕೆ, ಸಿಂಪ್ಲಿಫೈ ಮಾಡ್ಬೋದಾ? 3 zeros 3 zeros 3 0 ಕ್ಯಾನ್ಸಲ್. 5 ಇಂದ 5 4s 5 3s 5 2s. ಇನ್ನೇನ ಡಿವೈಡ್ ಆಗುತ್ತಾ ನೋಡಿ? ಇಲ್ಲ. 4:3 3 3s 9:3 2s 6. ಯಾವ್ದಾರ ಟೇಬಲ್ಸ್ ಏನೋ ಡಿವೈಡ್ ಆಗುತ್ತಾ? ಆಗ್ತಿಲ್ಲ. ಹಾಗಾದ್ರೆ ನನಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಆಫ್ಟರ್ 3 years 2,850 ರೂಪೀಸ್ ಟೋಟಲ್ ಪ್ರಾಫಿಟ್. ಅಂದ್ರೆ 3 ಜನದ್ದು ಎಷ್ಟು ಶೇರ್ಸ್ ಇತ್ತು ಅದೇ ತಾನೇ ಲಾಭ. ಟೋಟಲ್ ಎಷ್ಟು ಶೇರ್ಸ್ ಇದೆ ಇಲ್ಲಿ? 19 ಶೇರ್ಸ್ ಇದೆ. ಎಷ್ಟಿದೆ? 19 ಶೇರ್ಸ್ ಅನ್ನೋದು ಎಷ್ಟು? 2,850. ಓಕೆನಾ? ಹಾಗಾದ್ರೆ ನನಗೆ ಯಾರ್ದು ವ್ಯತ್ಯಾಸ ಬೇಕಿರೋದು? ಎ ಅಂಡ್ ಬಿ. ಎದು ಮತ್ತೆ ಬಿ ಇರುವ ವ್ಯತ್ಯಾಸ ಎಷ್ಟು? ಎಷ್ಟಪ್ಪ ಇಲ್ಲಿ? 5. ಓಕೆನಾ? ಓಕೆ, ಎಷ್ಟಲ್ಲಿ ಇಂಟು ಹೋಗುತ್ತೆ? 5 ಎಷ್ಟಲ್ಲಿ ಹೋಗುತ್ತೆ? ಸಾರಿ, 19 ಇಂದ 19 1s 19. ಇದನ್ನ ಎಷ್ಟು ಹೊಡಿತು? 85 8 ಅಲ್ವಾ? 85 ತಿರ್ಗಿ ಎಷ್ಟು? 95. 95 ಅಂದ್ರೆ 5s ನೆಕ್ಸ್ಟ್ 1 0 150s. ಓಕೆನಾ? 15 5s ಎಷ್ಟು? 75 1 0. ಹಾಗಾದ್ರೆ ಎಷ್ಟು ಶೇರ್ಸ್ ಇರುತ್ತೆ ಅವ್ರ ಹತ್ರ? ಸಾರಿ, ಅವರಿಬ್ರು ಡಿಫರೆನ್ಸ್ ಎಷ್ಟು? ಎಗೂ ಮತ್ತೆ ಬಿ ಇರುವ ವ್ಯತ್ಯಾಸ 750 ರೂಪಾಯಿ. ಆಪ್ಷನ್ ಎ. ಓಕೆ, ಒಂದ್ಸರಿ ನಾನು ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಎ ಬಿ ಮತ್ತು ಅನ್ನೋರು 3 ಜನ ಇರ್ತಾರೆ. 20,000 ರೂಪಾಯಿ ಎ ಇನ್ವೆಸ್ಟ್ ಮಾಡ್ತಿದ್ದಾರೆ, ಬಿ ಅನ್ನೋರು 15,000 ಇನ್ವೆಸ್ಟ್ ಮಾಡ್ತಿದ್ದಾರೆ, ಸಿ ಅನ್ನೋರು 10,000 ಇನ್ವೆಸ್ಟ್ ಮಾಡ್ತಿದ್ದಾರೆ. ಓಕೆನಾ? ಅದಾದ್ಮೇಲೆ 1 ವರ್ಷ ಆದ್ಮೇಲೆ ಎ ತನ್ನ ಹಣವನ್ನು ಹಿಂದೆ ತೆಗೆದುಕೊಳ್ಳುತ್ತಾರೆ. 1 ವರ್ಷ ಆದ್ಮೇಲೆ ಅವರು ಎಷ್ಟು ವರ್ಷ ತನಕ ಹೂಡಿಕೆ ಇತ್ತಲ್ಲಿ ಡೆಪಾಸಿಟ್ ಇಕ್ಕಿದ್ರು? 1 ವರ್ಷ ತನಕ. ಅದಕ್ಕೋಸ್ಕರ 1 ವರ್ಷ ಬರ್ಕೊಂಡಿದೆ. ಅದಾದ್ಮೇಲೆ ಬಿ ಮತ್ತು ಸಿ
ಇನ್ನೂ 2 ವರ್ಷ ವ್ಯಾಪಾರವನ್ನು ಮುಂದುವರಿಸುತ್ತಾರೆ. ಏನ್ ಮಾಡ್ತಾರೆ? ಇನ್ನೂ 2 ವರ್ಷ. ಓಕೆ, ಹಾಗಾದ್ರೆ 1 ವರ್ಷ ಆದ್ಮೇಲೆ 2 ವರ್ಷ 3 ವರ್ಷ ಅದಾದ್ಮೇಲೆ ನೆಕ್ಸ್ಟ್ ಇನ್ನೇನ್ ಹೇಳ್ತಾರೆ? ಮುಂದುವರಿಸುತ್ತಾರೆ. 3 ವರ್ಷದ ನಂತರ ಅವರದ್ದು ಲಾಭ ಎಷ್ಟಂತೆ? 2850 ರೂಪಾಯಿ. ಹಾಗಾದ್ರೆ ಎ ಮತ್ತು ಬಿ ಯ ವ್ಯತ್ಯಾಸ ಎಷ್ಟು? ಈಗ 20,000 ಇತ್ತು 1 ವರ್ಷಕ್ಕೆ, ಇವರು 15,000 3 ವರ್ಷಕ್ಕೆ, ಇವ್ರು 10,000 3 ವರ್ಷಕ್ಕೆ. ಹಾಗಾದ್ರೆ ಸಿಂಪ್ಲಿಫೈ ಮಾಡಿದಾಗ ಅವ್ರದ್ದು ಲಾಭ ಎಷ್ಟು ಸಿಗ್ತಿದೆ? ಎದು 4 ಭಾಗ, ಬಿದು 9 ಭಾಗ, ಸಿದು 6 ಭಾಗ ಸಿಗ್ತಿದೆ. ಹಾಗಾದ್ರೆ 19 ಭಾಗ ಅಲ್ವಾ ಟೋಟಲ್ ಆಫ್ ಶೇರ್ಸ್? 19 ಭಾಗ ಅಂದ್ರೆ 2850 ರೂಪಾಯಿ. ಹಾಗಾದ್ರೆ ಇವರಿಬ್ರು ವ್ಯತ್ಯಾಸ ಎಷ್ಟು? 5 ಅಂದ್ರೆ 750 ರೂಪಾಯಿ. ಓಕೆ, ಓಕೆ, ನೋಡಿ, ಎ, ಬಿ ಮತ್ತೆ ಸಿ ಇನ್ವೆಸ್ಟೆಡ್ ದಿ 32,000 and 30,000 and 60,000 in a business. After 1.5 years, A remove his money. Okay, B and C continue for this business for 2.5 years. If net profit is after 4 years is 17,000, what was the difference between A and B? Okay, ಹಾಗಾದ್ರೆ ಏನ್ ಹೇಳ್ತಾ ಇದ್ದಾರೆ? ಎ ಅಂತ ಒಬ್ರು ಬಿಸ್ನೆಸ್ ಮಾಡ್ತಿದ್ದಾರೆ, ಮತ್ತೆ ಬಿ ಇರ್ತಾರೆ, ಮತ್ತೆ ಸಿ ಇರ್ತಾರೆ ಅಲ್ವಾ? ಹಾಗಾದ್ರೆ ಎ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ? ಎಷ್ಟು ಇನ್ವೆಸ್ಟ್ ಮಾಡ್ತಿದಾರಪ್ಪ? ಎಷ್ಟು ತಿಂಗಳು ತನಕ, ಎಷ್ಟು ವರ್ಷದ ತನಕ ಮಾಡ್ತಿದಾರೆ? ಅಲ್ಲಿ 1.5 ವರ್ಷನಾ? ಸಾಕು, 1.5 ಇಯರ್ಸ್ ಅಂತ ತೊಳಿ. ನೆಕ್ಸ್ಟ್ ಬಿ ಎಷ್ಟು? 30,000. ಎಷ್ಟು ದಿವಸ ತನಕ ಅವ್ರು ಮಾಡ್ತಾರೆ? ಇಂಟು 4 ಇಯರ್ಸ್. ಓಕೆ, ಸಿ ಎಷ್ಟು ವರ್ಷ? ಸಿ ಎಷ್ಟು ಅಮೌಂಟ್? ಎಷ್ಟು ವರ್ಷ ತನಕ ಇನ್ವೆಸ್ಟ್ ಮಾಡ್ತಾರೆ? 4 ಇಯರ್ಸ್. ಓಕೆ, ಈಗ ಸಿಂಪ್ಲಿಫೈ ಮಾಡೋಣ. 3 zeros. ಓಕೆನಾ? ನೆಕ್ಸ್ಟ್ 4 ಇಂದ ಡಿವೈಡ್ ಆಗುತ್ತಾ? 4 ಇಂದ ಎಷ್ಟು ಹೋಗುತ್ತೆ? 4 1s 4 1s ಇದೆ ಎಷ್ಟು ಹೋಗುತ್ತೆ? 4 8 ಜನ. 8 ಇಂದ 30 ಡಿವೈಡ್ ಆಗುತ್ತಾ? ಆಗಲ್ಲ. 2 ಇಂದ ಆಗುತ್ತಾ? ಓದಿ 2 ಇಂದ 4s ಇದೆ ಎಷ್ಟು ಹೋಗುತ್ತೆ? 15s ಇದು 30s. ಓಕೆ, ನೆಕ್ಸ್ಟ್ ಇನ್ಯಾವ್ದ್ರಲ್ಲಿ ಡಿವೈಡ್ ಆಗುತ್ತೆ? 4 ಇದೆ, ಇಲ್ಲಿ 1.5 ಇದೆ, 15 ಇದೆ, ಅಲ್ಲಿ ಇಷ್ಟಿದೆ. 1.5 ಇಂದ ಡಿವೈಡ್ ಆಗುತ್ತಲ್ವಾ? ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅನ್ಸುತ್ತೆ ಅದು. ಸಿಂಪಲ್. ಓಕೆ, 1.5 ಇಂಟು 4 ಎಷ್ಟು? 6. ನೋಡಿ, 1 ಇಂಟು 1 ಎಷ್ಟು? ಸಾರಿ, 4 ಇಂಟು 1 ಎಷ್ಟು? 4. ಆಯ್ತಾ? 4 ಅಲ್ಲಿ ಹಾಫ್ ಎಷ್ಟು? 2. 4 ಪ್ಲಸ್ 2 6 ಇಂಟು ಮಾಡಿದ್ ಗೊತ್ತಾಯ್ತಾ? 6 ಆಯ್ತಾ? 6 is 2. 15 into 1 15 ಏನಾ? ನೆಕ್ಸ್ಟ್ 30 into 1 ಇಷ್ಟು ಬಂದಿದ್ಯಾ? ಈಗ 3 ಇಂದ ಡಿವೈಡ್ ಆಗ್ತಿದ್ಯಾ? ಇದು 6 3 ಇಂದ ಆಗುತ್ತೆ, 15 3 ಇಂದ. ಓಕೆ, ಎಷ್ಟು ಸತಿ ಆಗುತ್ತೆ ಇದು? 3 2s, ಇದು 3 5s, ಇದು 3 10s. ಓಕೆನಾ? ಹಾಗಾದ್ರೆ ಲೀಸ್ಟ್ ಎಷ್ಟು ಬಂತು? 2:5:10. ಹಾಗಾದ್ರೆ ಅವರ ಪ್ರಾಫಿಟ್ ಎಷ್ಟಪ್ಪ? ಎ ಇಷ್ಟು ಬಿ ಇಷ್ಟು ಸಿ 2:5:10. ಹಾಗಾದ್ರೆ ಅವರ ಟೋಟಲ್ ಲಾಭ ಎಷ್ಟು ಸಿಗ್ತಿದೆ? 17,000. ಹಾಗಾದ್ರೆ ಎಷ್ಟು ಭಾಗ ಇದೆ? ಎಷ್ಟು ಶೇರ್ಸ್ ಅವ್ರದ್ದು? 5 + 2 7, 7 + 10. ಹಾಗಾದ್ರೆ 17 ಶೇರ್ ಅಂದ್ರೆ ಎಷ್ಟು? 17,000. ಓಕೆನಾ? ಹಾಗಾದ್ರೆ ಯಾರ್ದು ಡಿಫ್ರೆನ್ಸ್ ಬೇಕಿರೋದು ನನಗೆ? ಎ ಮತ್ತೆ ಬಿ ದು. ಇವರಿಬ್ರದ್ದು ವ್ಯತ್ಯಾಸ ಎಷ್ಟಪ್ಪ? ಎಷ್ಟು? 3. ಹಾಗಾದ್ರೆ ಎಷ್ಟಾಯ್ತು? 1,000ನಾ? ಇಂಟು 1,000 ಎಷ್ಟಾಯ್ತು? 3,000 ರೂಪಾಯಿ ಅವರಿಬ್ರಿಗಿರುವ ವ್ಯತ್ಯಾಸ. ಎಷ್ಟು? 3,000. ಆಪ್ಷನ್ ಡಿ. ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಅಂದ್ರೆ ಎ ಬಿ ಸಿ ಅಂತ 3 ಜನ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಏನವ್ರು ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದಾರೆ? 32,000. ಬಿ 30,000, ಸಿ 60,000. ಹಾಗಾದ್ರೆ 1 ವರ್ಷದ ನಂತರ ಎ ತನ್ನ ಹಣವನ್ನು ಹಿಂದೆ ತೆಗಿತಾರೆ. ಅಂದ್ರೆ 1.5 ವರ್ಷ ಆದ್ಮೇಲೆ ಏನ್ ಮಾಡ್ತಾರೆ? ಅವ್ರ ಬಿಸ್ನೆಸ್ ಇಂದ ಡ್ರಾಪ್ ಔಟ್ ಆಗ್ತಾರೆ. ಎಷ್ಟು ವರ್ಷದ ತನಕ ಅವ್ರ ಅಮೌಂಟ್ ಅಲ್ಲಿ ಡೆಪಾಸಿಟ್ ಇದ್ದಿದ್ದು? 1.5 ವರ್ಷ. ಅದಾದ್ಮೇಲೆ ನೆಕ್ಸ್ಟ್ 2.5 ವರ್ಷ ತಿರ್ಗಾ ಅವರು ಮಿಕ್ಕಿದವ್ರು ಕಂಟಿನ್ಯೂ ಮಾಡ್ತಾರೆ. ಅಟ್ ದಿ ಎಂಡ್ ಆಫ್ 4 ಇಯರ್ಸ್ ಆದ್ಮೇಲೆ ಅವ್ರಿಗೆ ಪ್ರಾಫಿಟ್ ಸಿಗ್ತಿದೆ. ಹಾಗಾದ್ರೆ ಎಷ್ಟು ವರ್ಷಕ್ಕೆ? 4 ಇಯರ್ಸ್. ಮತ್ತೆ ಅವ್ರಿಗೆ 4 ಇಯರ್ಸ್. ಹಾಗಾದ್ರೆ ಲಾಸ್ಟ್ ಅಲ್ಲಿ ಏನ್ ಹೇಳ್ತಿದ್ದಾರೆ? ಅವರ ಟೋಟಲ್ ಪ್ರಾಫಿಟ್ ಹೇಳ್ತಿದ್ದಾರೆ. ಅಂದ್ರೆ 3 ಜನರದ್ದು ಟೋಟಲ್ ಪ್ರಾಫಿಟ್ ಅಡ್ತಿ 4 ಇಯರ್ಸ್ ಎಂಡ್ ಅಲ್ಲಿ ಎಷ್ಟು ಇರುತ್ತೆ ಅಂತೆ?
17,000 ಬೇಕು ಅಂದ್ರೆ ಅವ್ರಿಗೆ ಎಷ್ಟೆಷ್ಟು ಶೇರ್ಸ್ ಕೊಡ್ತಾ ಇದೀವಿ ಅಂತ ಗೊತ್ತಾಗಬೇಕಲ್ವಾ, ಎಷ್ಟೆಷ್ಟು ಪ್ರಾಫಿಟ್ಸ್ ಶೇರ್ಸ್ ಇದೆ ಅಂತ. ಎಗೆ ಎಷ್ಟು ಶೇರ್ಸ್ ಸಿಗ್ತಿದೆ 2, ಬಿಗೆ 5, ಸಿಗೆ 10. ಅವರ ಟೋಟಲ್ ಪ್ರಾಫಿಟ್ ಶೇರ್ಸ್ ಎಷ್ಟಿದೆ 17. ಆ 17 ಅಂದ್ರೆ 17,000. ಹಾಗಾದ್ರೆ ಎಗೂ ಮತ್ತೆ ಬಿಗಿರುವ ವ್ಯತ್ಯಾಸ ಎಷ್ಟು 3 ಅಂದ್ರೆ 3,000. ಓಕೆ, ರೈಟ್ ಆನ್ ಆಪ್ಷನ್ ಡಿ. ಓಕೆ, ಇಲ್ಲಿ ನೋಡಿ ಏನ್ ಹೇಳ್ತಾ ಇದ್ದಾರೆ, ಎ ಬಿ ಅಂಡ್ ಸಿ ಇನ್ವೆಸ್ಟೆಡ್ ದಿ rupees 60,000 and 15,000 and 75,000 in a business. After 2 years, A remove his money. B and C continue his business for 2.5 years more year. If the net profit is 4.5 years after 28,000, then what is the difference between the shares of the A and B? Okay, ಇಲ್ಲಿ ನೋಡಿ A ಇರ್ತಾರೆ ಮತ್ತೆ ಯಾರು ಇರ್ತಾರೆ ಇನ್ನ B, C. A ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದಾರೆ, ಎಷ್ಟಪ್ಪ 60,000 ಎಲ್ಲಿವರೆಗೂ 2 ವರ್ಷಕ್ಕೆ. B ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದಾರೆ 15,000 ಎಷ್ಟು ದಿವಸ 4.5 years. C ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದಾರೆ 75 ಎಷ್ಟು ದಿವಸ ತನಕ 4.5. ಸರ್ ನನಗೆ ಪಾಯಿಂಟ್ ಐತೆ ಸರ್, ನನಗೊಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಪಾಯಿಂಟ್ ತೆಗಿಬೋದಾ? ಪಾಯಿಂಟ್ ಯಾವ ತರ ತೆಗಿತೀರಾ? ಮಲ್ಟಿಪ್ಲೈ ಬೈ 10. ಓಕೆನಾ? ಮಲ್ಟಿಪ್ಲೈ ಬೈ 10 ಮಾಡ್ತೀನಿ ಅಂದರೆ 60,000 ಇಂಟು 20 ಇಷ್ಟು 15,000 ಇಂಟು 45 75,000 ಇಂಟು 45. ಓಕೆನಾ? 3 zeros ಕ್ಯಾನ್ಸಲ್. ಓಕೆ, ಈಗ ಈ 20 ಇದೆಯಲ್ಲ 5 ಇಂದ ಮಾಡ್ಬೋದ ನಾವು ಡಿವೈಡ್? 5 ಇಂದ ಎಷ್ಟು ಸತಿ ಹೋಗ್ತಿದ್ದು? ಈಗ ಇದನ್ನೇ ಡಿವೈಡ್ ಮಾಡಿ 5 ಇಂದ ಎಷ್ಟು ಸತಿ ಹೋಗುತ್ತೆ 3 ಜನ. ನೆಕ್ಸ್ಟ್ ಇದೆ ಸತಿ ಹೋಗುತ್ತೆ 5 ಇದೆ ಸತಿ ಹೋದ್ರು 15 ಟೈಮ್ಸ್ 1 25 15. ಓಕೆ, ನೆಕ್ಸ್ಟ್ ಇಲ್ಲಿ ಇನ್ನೊಂದು 60 ಇದು ತಿರೋ ಡಿವೈಡ್ ಆಗುತ್ತಾ? ಇದು ಯಾವ್ದ್ರಿಂದ, ಯಾವ ಟೇಬಲ್ಸ್? 12 ಇಂದನಾ 5 ಇಂದನೇ ಮಾಡ್ತೀರಾ? 15 ಇಂದ ಹೋಗುತ್ತಾ? 15 ಇಂದ ಆಗುತ್ತೆ. ನೆಕ್ಸ್ಟ್ ಇದು 15 ಇಂದ ಆಗುತ್ತಾ? ಇದು 15 ಇಂದ ಆಗುತ್ತೆ. ಆಯ್ತು. ಓಕೆ, ಇಲ್ಲಿ ನೋಡಿ 15 1 ಇದೆ ಸತಿ ಹೋಗುತ್ತೆ 15 ಇಂದ 15 3 ನೆಕ್ಸ್ಟ್ ಇದು 15 ಇಂದ 4 ಓಕೆನಾ? ನೆಕ್ಸ್ಟ್ ಇನ್ ಯಾವ್ದಾದ್ರು ಟೇಬಲ್ಸ್ ಅಲ್ಲಿ ಡಿವೈಡ್ ಆಗುತ್ತಾ ನೋಡಿ? ಆಗುತ್ತಾ? 4 4 3 3 45 ಇಷ್ಟೇ ಬಂತ? 4 4 16 ಇಷ್ಟು 3 3 9 ಇಷ್ಟು 45 ಯಾವ್ದಾದ್ರು ಟೇಬಲ್ಸ್ ಆಗಿನ ಡಿವೈಡ್ ಆಗುತ್ತಾ ನೋಡಿ? 16 ಇದೆ, 9 ಇದೆ, 45 ಇದೆ. ಯಾವ್ದಾದ್ರು ಟೇಬಲ್ಸ್ ಡಿವೈಡ್ ಆಗುತ್ತಾ? ಆಗುತ್ತೆ, ಟ್ರೈ ಮಾಡಿ. ಆಗಲ್ಲ ಅಂದ್ರೆ ಅಲ್ಲಿ ಬಿಡಿ. ಆಗ್ತಿಲ್ಲ. ಓಕೆ ನೋಡಿ, A ಇಷ್ಟು B ಇಷ್ಟು C ಎಷ್ಟಪ್ಪ ರೇಷಿಯೋ ಹೇಳಿ? 16 9 45. ಹಾಗಾದ್ರೆ ಇದರ ಟೋಟಲ್ ಶೇರ್ ಎಷ್ಟಪ್ಪ ಅಮೌಂಟ್ ಆಫ್ ಪ್ರಾಫಿಟ್ ಸಿಕ್ಕಿರೋದು 28,000. ಹಾಗಾದ್ರೆ 28,000 ಅಂದ್ರೆ ಇದೆಷ್ಟು ಟೋಟಲ್ ಮಾಡಿ? 16 ಪ್ಲಸ್ 9 25 25 ಪ್ಲಸ್ 45 30 ಪ್ಲಸ್ 40 70. ಹಾಗಾದ್ರೆ ಎಷ್ಟಪ್ಪ ಶೇರು 70 ಶೇರ್ಸ್. 70 ಶೇರ್ಸ್ ಅಂದ್ರೆ ಎಷ್ಟು 28,000. ಹಾಗಾದ್ರೆ ನನಗೆ ಏನ್ ಬೇಕಿರೋದು ಡಿಫರೆನ್ಸ್ ಆಫ್ ಎ ಅಂಡ್ ಬಿ. ಡಿಫರೆನ್ಸ್ ಎಷ್ಟಪ್ಪ ಎಗೂ ಮತ್ತೆ ಬಿಗೆ ಇವರಿಬ್ರದ್ದು ವ್ಯತ್ಯಾಸ ಎಷ್ಟು 7. ಹಾಗಾದ್ರೆ ಇಲ್ಲಿ ಈಸಿಯಾಗಿ ಹಿಂಗೆ ಸಾಲ್ವ್ ಮಾಡ್ಬಿಡೋಣ. 1 0 ಕ್ಯಾನ್ಸಲ್. 7 ಇಂದ ಇದು ಎಷ್ಟತಿ ಇಂಟು ಆಗುತ್ತೆ 7 ಇಂಟು 1 ಇದು ಎಷ್ಟತಿ ಇಂಟು ಮಾಡ್ಬೇಕು ಮತ್ತೆ 1 ಎಷ್ಟಾಗುತ್ತೆ 2,800 ರೂಪಾಯಿ. ಆನ್ಸರ್ ಇದೆಯಾ 2,800? ಆಪ್ಷನ್ ಬಿ. ಓಕೆ ರೈಟ್. ಓಕೆ, ಇಲ್ಲಿ ನೋಡಿ ಏನ್ ಹೇಳ್ತಾ ಇದ್ದಾರೆ ಕ್ವಶನ್ ಅಲ್ಲಿ, ಇನ್ ಎ ಬಿಸ್ನೆಸ್ ಎ ಬಿ ಸಿ ಆರ್ ಇನ್ವೆಸ್ಟಿಂಗ್ ಇನ್ ದ ರೇಷಿಯೋ ಆಫ್ 8:5:6 ಫಾರ್ 5 months and 4 months and 6 months respectively. The difference between the total profit by earning B and A is 3,000. Then what is the total profit of the A, B and C together? ಅಂದ್ರೆ ಪ್ರೀವಿಯಸ್ ಕ್ವಶನ್ ಅಲ್ಲಿ ಏನ್ ಹೇಳ್ತಿದ್ರು,
ಎಲ್ಲಾರ್ದು ಒರಿಜಿನಲ್ ಅಮೌಂಟ್ ಎಷ್ಟು ಇನ್ವೆಸ್ಟ್ ಮಾಡ್ತಿದ್ರು ಅಂತ ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ರೇಷಿಯೋ ಕೊಡ್ತಿದ್ದಾರೆ. ಓಕೆನಾ? ಹಾಗಾದ್ರೆ ಎಷ್ಟೆಷ್ಟು ರೇಷಿಯೋ ಕೊಟ್ಟಿದ್ದಾರೆ ನೋಡಿ. A:B:C ಅಲ್ಲ. ಎ ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡ್ತಿದಾರಪ್ಪ? ಎಷ್ಟು ಭಾಗ? 8. ಬಿ ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದಾರೆ? 5. ಸಿ ಎಷ್ಟು ಮಾಡ್ತಿದ್ದಾರೆ? ಹಾಗಾದ್ರೆ ಎ ಎಷ್ಟು ತಿಂಗಳವರೆಗೂ ಇನ್ವೆಸ್ಟ್ ಮಾಡ್ತಿದ್ದಾರೆ? ಫಾರ್ 5 ಮಂತ್ಸ್. ನೆಕ್ಸ್ಟ್ ಇವನು ಬಿ ಸಿ 6 ಮಂತ್ಸ್. ಓಕೆ, ಈಗ ಯಾವ ಟೇಬಲ್ಸ್ ಇಂದ ಡಿವೈಡ್ ಆಗುತ್ತೆ? 8 ಇದೆಯಾ? 2 ಇಂದ ಆಗುತ್ತಂದ್ರ? 2 ಇಂದ ಆಗುತ್ತಾ? 2 4s 2s 3s. ನೆಕ್ಸ್ಟ್ ಇನ್ ಯಾವ್ದಾರ ಟೇಬಲ್ಸ್ ಎಲ್ಲ ಆಗುತ್ತಾ? ಆಗುತ್ತಾ? ಆಗುತ್ತೆ ಅಂತ ಸಾಲ್ವ್ ಮಾಡಿ. 2 ಇದೆ, ಇಲ್ಲಿ ಆಗುತ್ತಲ್ಲ? 2 ಇಂದ 2 1s 2s, ಇದು ಯಾವ್ದ್ರಿಂದ ಹೋಗುತ್ತೆ? 3s. ಇನ್ನು ಯಾವ್ದಾರು ಆಗುತ್ತಾ? ಓಕೆ, 5 2s 5 2s ಎಷ್ಟಪ್ಪ? 10. 5 ಎಷ್ಟೇನಾ? 3 3s. ಹಾಗಾದ್ರೆ ಟೋಟಲ್ ಶೇರ್ ಎಷ್ಟು ಗೊತ್ತಾಗ್ತಿದ್ಯಾ? ಈಗ ನನಗೆ ಯಾರು ವ್ಯತ್ಯಾಸ ಗೊತ್ತು? ಎ ಮತ್ತೆ ಬಿದು, ಇವರಿಬ್ಬರದು ವ್ಯತ್ಯಾಸ ಗೊತ್ತಲ್ವಾ? A:B:C. ಅವರ ಪ್ರಾಫಿಟ್ ಶೇರ್ ಎಷ್ಟು? 10:5:9 ಅಂತೆ. ಹಾಗಾದ್ರೆ ಇವರಿಬ್ರದ್ದು ಟೋಟಲ್ ಡಿಫರೆನ್ಸ್ ಗೊತ್ತಿದೆ. ಅಮೌಂಟ್ ಎಷ್ಟಪ್ಪ ಇವರಿಬ್ರದ್ದು ಡಿಫರೆನ್ಸ್ ಅಮೌಂಟ್? ಎಷ್ಟು? 5. 5 ಅಂದ್ರೆ ಎಷ್ಟು? ಎಷ್ಟು? 3000. ಹಾಗಾದ್ರೆ ನನಗೆ ಟೋಟಲ್ ಶೇರ್ ಗೊತ್ತಿದೆಯಲ್ವಾ? ಟೋಟಲ್ ಶೇರ್ಸ್ ಎಷ್ಟು? 24. ಓಕೆ, ಇದು ಎಷ್ಟು ಇಂಟು ಹೋಗುತ್ತಪ್ಪ? 5 ನ 5 6 5 6 ಎಷ್ಟು? 30 ಇನ್ನೊಂದು 600 ಟೈಮ್ಸ್. ಓಕೆ, ನೆಕ್ಸ್ಟ್ 24 ಇಂಟು 6 ಮಾಡಿ. 24 ಇಂಟು 6 144. 14,400. 14,400. ಓಕೆ, ರೈಟ್. ಓಕೆ, ಇಲ್ಲಿ ನೋಡಿ. PQR invested in a business in the ratio of 4:5:2 after a period of 4 months. P withdraw half of his investment. ಏನ್ ಮಾಡ್ತಾನೆ? 4 ತಿಂಗಳಾದ್ಮೇಲೆ P ಅವನ ಅರ್ಧ ಇನ್ವೆಸ್ಟ್ಮೆಂಟ್ ನ ತಕ್ಕಂತಾನಂತೆ. ಓಕೆನಾ? At the end of the year, Q receives 6,000 profit. ಹಾಗಾದ್ರೆ how much will P receives? ಹಾಗಾದ್ರೆ P ಗೆ ಎಷ್ಟು ಪ್ರಾಫಿಟ್ ಸಿಗ್ತಿದೆ ಅಂತ. ಹಾಗಾದ್ರೆ ಯಾರ್ಯಾರಪ್ಪ ಇನ್ವೆಸ್ಟ್ಮೆಂಟ್ ಮಾಡ್ತಿರೋರು? P ಮತ್ತೆ Q ಆದ್ಮೇಲೆ R. ಹಾಗಾದ್ರೆ P ಎಷ್ಟಪ್ಪ ಇನ್ವೆಸ್ಟ್ಮೆಂಟ್? ಎಷ್ಟು? 4. ಹಾಗಾದ್ರೆ 4 ನ ಎಷ್ಟು ತಿಂಗಳ ಇಡ್ತಾನೆ? ಆಫ್ಟರ್ ಎ ಪೀರಿಯಡ್ ಆಫ್ 4 ಮಂತ್ಸ್. ಅಂದ್ರೆ ಅಮೌಂಟ್ ಎಷ್ಟು ತಿಂಗಳ ತನಕ ಇಡ್ತಾನೆ ಅವನು? 4 ಮಂತ್ಸ್ ತನಕ ಇಡ್ತಾನೆ. ಹಾಗಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರೆ? P withdraws half of the investment. ಅಂದ್ರೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಅರ್ಧ ತಕ್ಕಂತಾನಂತೆ. ಇನ್ವೆಸ್ಟ್ಮೆಂಟ್ ಅಲ್ಲಿ ಅರ್ಧ ತಕ್ಕಂತಾನಂದ್ರೆ ಎಷ್ಟಪ್ಪ? ಎಷ್ಟು? 2 ತಕ್ಕಂತಾನಂತೆ. ಅಟ್ ದಿ ಎಂಡ್ ಆಫ್ ದಿ ಇಯರ್ ಅಂದ್ರೆ 1 ವರ್ಷದ ತನಕ ಇರುತ್ತೆ ಆ 2. ಹಾಗಾದ್ರೆ ಆಲ್ರೆಡಿ 4 ತಿಂಗಳು ಇಟ್ಟಿದ್ದಾನೆ. ಎಷ್ಟು ತಿಂಗಳು ಇರುತ್ತೆ ಅವ ಅಮೌಂಟ್ ಅಲ್ಲಿ? ಎಷ್ಟು ತಿಂಗಳು ಇರುತ್ತೆ? ಅರ್ಧ 8 ತಿಂಗಳು ಇರುತ್ತೆ. ನೆಕ್ಸ್ಟ್ ಕ್ಯೂ ಬನ್ನಿ. ಕ್ಯೂ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ? 5. ಆದ್ರೆ ಎಷ್ಟು ವರ್ಷದ ತನಕ, ಎಷ್ಟು ದಿವಸದ ತನಕ ಇನ್ವೆಸ್ಟ್ಮೆಂಟ್ ಆಗ್ತದೆ ಅಮೌಂಟ್? 12 ತಿಂಗಳು. ಯಾಕೆಂದ್ರೆ ವರ್ಷ ಬರ್ಕೊಂಬೇಡಿ, ಇಲ್ಲಿ ತಿಂಗಳು ತಾನೇ ನಾವು ಬರ್ಕೊಂಡಿರೋದು ಇಲ್ಲಿ ಹೇಗೆ. ಹಾಗಾದ್ರೆ ಇಲ್ಲೂ ತಿಂಗಳಿಗೆ ಬರ್ಕೊಬೇಕು. ಇಲ್ಲಿ ವರ್ಷ ಬರ್ಕೊಂಡ್ರೆ ವರ್ಷ. ಪ್ರೀವಿಯಸ್ ಕ್ವಶನ್ ಅಲ್ಲಿ ಏನ್ ಮಾಡಿದ್ರು? ಎಲ್ಲ ಇಯರ್ಸ್ ಬರ್ದು ಇಯರ್ಸ್, ಮಂತ್ಸ್ ಬರ್ದ್ರೆ ಮಂತ್ಸ್. ಓಕೆನಾ? ನೆಕ್ಸ್ಟ್ ಆರ್ ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದಾರೆ? 2 ನ ಎಷ್ಟು ದಿವಸ ತನಕ? ಆಯ್ತು, ಇದನ್ನ ಆಡ್ ಮಾಡಿ. 4 4s 16. 2 2s 8 2s 16. ಕರೆಕ್ಟಾ? ಇಷ್ಟು 5 12s ಬೇಡ, ಅದು ಹಂಗೆ ಇದೆ ಬಿಡಿ. ಸಿಂಪ್ಲಿಫೈ ಮಾಡ್ಬೇಕಲ್ಲ, ಹಂಗೆ ಇದೆ. 2 into 12 16 plus 16 30. 2 is to 5 into 12 is to 2 is to 12. ಓಕೆ, 32 12 ಅನ್ಸದಲ್ಲಿ ಡಿವೈಡ್ ಆಗುತ್ತಾ? ಆಗುತ್ತೆ ಅಂದ್ರೆ ಮಾಡಿ. 6 ಇಂದ ಆಗುತ್ತಾ? 4 ಇಂದ ಆಗುತ್ತಾ? 4 ಇಂದ ಎಷ್ಟತಿ ಆಗುತ್ತೆ? 4 8s. ಇದು 4 ಇಂದ ಹೋಗುತ್ತಾ? 4 ಇಂದ ಎಷ್ಟತಿ ಹೋಗುತ್ತೆ? 3s. ಇದು ಎಷ್ಟತಿ ಹೋಗುತ್ತೆ? ನೆಕ್ಸ್ಟ್ ಯಾವ್ದಾರು? ಇಲ್ಲಿ 8 ಇದೆ, ಇಲ್ಲಿ 5 ಇದೆ, ಇಲ್ಲಿ 2 ಇದೆ. ಆಗುತ್ತಾ? ಆಗಲ್ಲ. ಹಾಗಾದ್ರೆ ನೋಡಿ, 8 is to 5 3s 15 is to 3 2s 6.
ಯಾವ್ದಾದ್ರು ಟೇಬಲ್ಸ್ ಅಲ್ಲಿ ಡಿವೈಡ್ ಆಗುತ್ತಾ ನೋಡಿ. 8 ಇದೆ 15 ಇದೆ 6 ಆಗುತ್ತಾ? ಆಗ್ತಿಲ್ಲ. ಹಾಗಾದ್ರೆ ಅವರ ಪ್ರಾಫಿಟ್ ನಮ್ಗೆ ಗೊತ್ತಾಯ್ತು. ಎ ಇಷ್ಟು, ಬಿ ಇಷ್ಟು, ಸಿ ಇದು. ಎಷ್ಟು 8, ಬಿದು 15 ಶೇರ್ಸ್, ಸಿ ಎಷ್ಟಪ್ಪ 6. ಹಾಗಾದ್ರೆ ನನಗೆ ಪ್ರಾಫಿಟ್ ಎಷ್ಟಿದೆ? 6000 ಅಂತ ಗೊತ್ತು. ಎಷ್ಟಪ್ಪ? 6000. ಹಾಗಾದ್ರೆ ನನಗೆ ಯಾರು ಬೇಕಿರೋದು? ಏದಲ್ವಾ? 15 ಇಂದ ಇದು ಎಷ್ಟು ಸತಿ ಬರುತ್ತೆ? 15 4 ಎಷ್ಟು? 16 2 0 ತಿರುಗಿ ಇಂಟು 4 ಮಾಡಿ. 8 4 32. ಇಲ್ಲ 2 0 3200 ರೂಪಾಯಿ. ಎಷ್ಟು? 3200 ರೂಪಾಯಿ. ಓಕೆ, ರೈಟ್ ಡೌನ್.